ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಒಳ್ಳೆ ಫೇಸ್ ಪ್ಯಾಕನ್ನು ತೆಗೆದುಕೊಂಡು ಬಂದಿದ್ದೀನಿ. ಹೌದು ಫ್ರೆಂಡ್ಸ್, ಕೇವಲ ಪಪ್ಪಾಯ ಹಾಗೂ ಅರಿಶಿಣದಿಂದ ಫೇಸ್ ಪ್ಯಾಕನ್ನು ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ನಾ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತಿನ ಫೇಸ್ ಪ್ಯಾಕು ಮಾಡ್ಕೊಳ್ತಾ ಬರೋದ್ರಿಂದ ಕಲೆಗಳನ್ನು ನಿವಾರಿಸ್ಕೊಳ್ಬೋದು, ಹಾಗೆ ಮೊಡವೆಗಳನ್ನು ದೂರ ಮಾಡ್ಕೋಬೋದು, ಹಾಗೂ ಪಳಪಳ ಅಂತ ಕಾಂತಿಯುತವಾಗಿ ನಮ್ಮ ತ್ವಚೆ ಇರಬೇಕು ಅಂತ ಅಂದರೆ ಇವತ್ತು ತೋರಿಸ್ತಾ ಇರೋ ಈ ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟನ್ನು ನೀವು ಪಡ್ಕೋಬೋದು. ಈ ಫೇಸ್ ಪ್ಯಾಕು ತುಂಬಾ ಸುಲಭವಾಗಿದೆ, ಯಾರಾದರೂ ಕೂಡ ಮಾಡ್ಕೊಂಬಿಡ್ಬೋದು ಈಸಿಯಾಗಿ. ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಪಪ್ಪಾಯಿಯ ತುಂಡುಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಮಾಗಿರುವಂಥ ಪಪ್ಪಾಯಿ ಪೀಸ್ಗಳನ್ನು ನಾನು ತೆಗೆದುಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟು ಚೆನ್ನಾಗಿರೋ ಈ ಪಪ್ಪಾಯಿ ಪೀಸ್ಗಳಿಂದ ನಾವು ಫೇಸ್ ಪ್ಯಾಕನ್ನು ಮಾಡಿಕೊಂಡ್ರೆ ನಮ್ಮ ಮುಖ ಹೇಗೆ ಇರ್ಬೋದು, ಎಷ್ಟು ಚೆನ್ನಾಗಿ ನಮ್ಮ ಮುಖ ಗ್ಲೋ ಆಗ್ಬೋದು, ಎಲ್ಲ ಮಡವೆಗಳು ಹೇಗೆ ನಾವು ದೂರ ಮಾಡ್ಕೋಬೋದು, ಕಲೆಗಳನ್ನು ನಾವು ಹೇಗೆ ದೂರ ಮಾಡ್ಕೋಬೋದು, ಡಲ್ ಆಗಿರೋ ಸ್ಕಿನ್ನನ್ನು ನಾವು ಎಷ್ಟು ಚೆನ್ನಾಗಿ ಕಾಂತಿಯುತವಾಗಿ ಇಟ್ಕೋಬೋದು. ಈ ಪಪ್ಪಾಯಿ ಹಣ್ಣಿನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಿಣ್ವಗಳು ಇರುತ್ತವೆ. ಇವು ಮೊಡವೆಗಳನ್ನು ಹತ್ರ ಕೂಡ ಬರದಂತೆ ಕಾಪಾಡಿಕೊಳ್ಳೋ ಶಕ್ತಿ ಈ ಹಣ್ಣಿನಲ್ಲಿದೆ ಅಂತಾನೆ ಹೇಳ್ಬೋದು. ಹೀಗೆ ಪಪ್ಪಾಯಿಯ ಫೇಸ್ ಪ್ಯಾಕ್ ಇರ್ಬೋದು, ಇಲ್ಲ ಪಪ್ಪಾಯಿಯಿಂದ ಸ್ಕ್ರಬ್ ಮಾಡ್ಕೊಳ್ತಾ ಬರೋದ್ರಿಂದ ಡೆಡ್ ಸ್ಕಿನ್ ಅನ್ನ ತೆಗೆದುಹಾಕೋ ಶಕ್ತಿ ಇದರಲ್ಲಿದೆ. ಡೆಡ್ ಸ್ಕಿನ್ ಅನ್ನ ಇದು ತೆಗೆದುಹಾಕಿ ಚರ್ಮಕ್ಕೆ ಒಂದೊಳ್ಳೆ ಹೊಳಪನ್ನ, ಒಂದೊಳ್ಳೆ ಮೆರುಗನ್ನ ತಂದು ಕೊಡೋ ಶಕ್ತಿ ಇದರಲ್ಲಿದೆ. ಮುಖ ಸದಾ ಕಾಂತಿಯುತವಾಗಿ ನಾವು ಇಟ್ಕೋಬೇಕು ಅಂತಂದ್ರೆ ಈ ತರನೇ ನಾವು ಫೇಸ್ ಪ್ಯಾಕ್ಗಳನ್ನ ಪದೇ ಪದೇ ಹಾಕೊಳ್ತಾ ಬರೋದ್ರಿಂದ ನಮ್ಮ ಮುಖ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಕಾಂತಿಯುತವಾಗಿ ಕಾಣಿಸುತ್ತೆ. ಗ್ಲೋ ಅಂತೀವಲ್ಲ, ಏನೋ ಒಂಥರ ಹೊಳಪು ನಮ್ಮ ಮುಖದಲ್ಲಿ ಬರ್ತಾ ಹೋಗುತ್ತೆ. ಇದನ್ನ ನಾವು ಪದೇ ಪದೇ ನಾವು ಬಳಸ್ತಾ ಇರೋದ್ರಿಂದನೇ ಮಾತ್ರ ಈ ರಿಸಲ್ಟ್ ಅನ್ನ ನಾವು ಪಡ್ಕೊಳ್ಳೋಕೆ ಸಾಧ್ಯ ಅಂತ ಹೇಳ್ಬೋದು. ಹಾಗೆಯೇ ತುಂಬಾ ದಿನಗಳಿಂದ, ತುಂಬಾ ವರ್ಷಗಳಿಂದ ಅಂತಾನೆ ಹೇಳ್ಬೋದು, ತುಂಬಾ ವರ್ಷಗಳಿಂದ ಮುಖದಲ್ಲಿ ಮೊಡವೆಗಳಾಗಿ ಇಲ್ಲ ಮುಖದಲ್ಲಿ ಕಲೆಗಳು ಕಾಣಿಸ್ತಾ ಇರುತ್ತೆ, ಎದ್ದು ಕಾಣಿಸ್ತಾ ಇರುತ್ತೆ. ವೈಟ್ ಇದ್ರೂ ಕೂಡ ಮುಖದಲ್ಲಿ ಚಿಕ್ಕ ಚಿಕ್ಕ ಕಲೆಗಳು ಕೂಡ ಕಾಣಿಸ್ತಾ ಇರುತ್ತೆ. ಮುಖದಲ್ಲಿರುವ ಕಲೆಗಳನ್ನ ಮಾಯ ಮಾಡೋ ಶಕ್ತಿ ಈ ಪಪ್ಪಾಯಿ ಹಣ್ಣಿನಲ್ಲಿದೆ. ಪಪ್ಪಾಯಿ ಹಣ್ಣು ನಮಗೆ ರುಚಿ ಕೊಡೋದಲ್ದೇ ನಮ್ಮ ಸೌಂದರ್ಯವನ್ನ ಇಮ್ಮಡಿ ಮಾಡುತ್ತೆ, ಅಂದ್ರೆ ಡಬಲ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿ ಇದು ರಿಸಲ್ಟ್ ಕೊಡುತ್ತೆ. ಹಾಗೆ ನಾನು ಇಲ್ಲಿ ಅರಿಶಿಣವನ್ನ ಕೂಡ ತಗೊಳ್ತಾ ಇದ್ದೀನಿ. ಈ ಅರಿಶಿಣವನ್ನ ನಾವು ಹೆಚ್ಚು ಅಡಿಗೆಗೆ ನಾವು ಬಳಸ್ತಾ ಹೋಗ್ತೀವಿ, ಹಾಗೆ ಮನೆಮದ್ದುಗಳಲ್ಲಿ ಕೂಡ ನಾವು ಬಳಸ್ತಾ ಹೋಗ್ತೀವಿ. ಹಾಗೇನೆ ಹೆಚ್ಚು ಮದುವೆಗೆ ಸಂಬಂಧಪಟ್ಟ ಹಾಗೆ ಅರಿಶಿಣ ಶಾಸ್ತ್ರಕ್ಕೆ ಪ್ರತಿಯೊಂದಕ್ಕೂ ಕೂಡ ಮನೆಮದ್ದು ಅಂತಾನೆ ಹೇಳ್ಬೋದು. ಹಾಗೇನೆ ಇದು ನಮ್ಮ ಸೌಂದರ್ಯಕ್ಕೆ ಸಂಬಂಧಪಟ್ಟಂಗೆ ಚಮತ್ಕಾರನೇ ಮಾಡುತ್ತೆ. ಇದು ಕೂಡ ಹಾಗೇನೆ ಮೊಡವೆಗಳನ್ನ ದೂರ ಮಾಡುತ್ತೆ, ಶಾಶ್ವತವಾಗಿ ಮೊಡವೆಗಳನ್ನ ದೂರ ಮಾಡುತ್ತೆ, ಶಾಶ್ವತವಾಗಿ ಕಲೆಗಳನ್ನ ಕೂಡ ದೂರ ಮಾಡುತ್ತೆ. ಎಷ್ಟೇ ವರ್ಷದಿಂದ ಕಲೆಗಳಿದ್ರೂ ಕೂಡ ಅದನ್ನ ದೂರ ಮಾಡೋ ಶಕ್ತಿಯನ್ನ ಇದು ಪಡೆದುಕೊಂಡಿದೆ. ಕೆಲವೊಬ್ಬರ ಸ್ಕಿನ್ ತುಂಬಾ ಕಪ್ಪಾಗಿರುತ್ತೆ, ಅಂದ್ರೆ ಮುಖ ತುಂಬಾ ಕಪ್ಪಾಗಿರುತ್ತೆ. ಆ ಕಪ್ಪು ಮುಖವನ್ನ ಹೋಗಿಸ್ಕೋಬೇಕು ಅಂತಂದ್ರೆ ಅರಿಶಿನ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಈ ತರ ನಾವು ಫೇಸ್ ಪ್ಯಾಕ್ ಗಳನ್ನ ಮಾಡ್ಕೊಳ್ತಾ ಬರೋದ್ರಿಂದ ತುಂಬಾ ಪರಿಣಾಮಕಾರಿಯಾಗಿ ನಾವು ರಿಸಲ್ಟ್ ಅನ್ನ ಪಡ್ಕೋಬಹುದು. ನಮ್ಮ ಮುಖವನ್ನ ಗ್ಲೋ ಮಾಡ್ಕೋಬಹುದು, ನಮ್ಮ ಮುಖವನ್ನ ಕಲೆಗಳಿಂದ ದೂರ ಮಾಡ್ಕೋಬಹುದು, ಹಾಗೆ ಮೊಡವೆಗಳಿಂದ ದೂರ ಮಾಡ್ಕೋಬಹುದು. ₹1 ಕೂಡ ಖರ್ಚಿಲ್ದೇನೆ ಆರಾಮಾಗಿ ಮನೆಯಲ್ಲಿ ಸಿಗುವಂತ ಪದಾರ್ಥಗಳನ್ನ ಬಳಸಿಕೊಂಡು ನಾವು ಅತ್ಯದ್ಭುತವಾದಂತ ಫೇಸ್ ಪ್ಯಾಕ್ ಅನ್ನ ರೆಡಿ ಮಾಡ್ಕೋಬಹುದು. ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಅನ್ನ ಪಡ್ಕೋಬಹುದು. ಫೇಸ್ ಪ್ಯಾಕ್ ಅನ್ನ ನಾವು ಕೇವಲ ಮುಖಕ್ಕೆ ಅಷ್ಟೇ ಅಲ್ಲದೇನೆ ಕೈಗಳಿಗಿರ್ಬೋದು, ಕಾಲುಗಳಿಗಿರ್ಬೋದು, ಹಾಗೆ ನಮ್ಮ ಕುತ್ತಿಗೆ ಭಾಗ ಕೂಡ ತುಂಬಾನೇ ಕಪ್ಪಾಗಿರುತ್ತೆ, ಬೆನ್ನು ಕೂಡ ತುಂಬಾನೇ ಕಪ್ಪಾಗಿರುತ್ತೆ, ಬಿಸಿಲಲ್ಲಿ ಓಡಾಡೋದ್ರಿಂದ ಟ್ಯಾನ್ ಆಗಿರುತ್ತೆ. ಅವುಗಳಿಗೆಲ್ಲ ಕೂಡ ಈ ಫೇಸ್ ಪ್ಯಾಕ್ ಅನ್ನ ನಾವು ಮಾಡ್ಕೋಬಹುದು. ನಾನಿಲ್ಲಿ ಸುಮಾರು 15ರಿಂದ 20ರಷ್ಟು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಪಪ್ಪಾಯಿ ಪೀಸ್ಗಳನ್ನ ತೆಗೆದುಕೊಂಡಿದ್ದೀನಿ. ತುಂಬಾ ಹಣ್ಣಾಗಿರೋ ಪಪ್ಪಾಯಿ ಇದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ಅಂತ ಹಣ್ಣಾಗಿರುವಂತ ಪಪ್ಪಾಯಿ ಪೀಸ್ಗಳನ್ನ ತೆಗೆದುಕೊಂಡಿದ್ದೀನಿ. ಹಾಗೆ ನಾನು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣವನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಕಸ್ತೂರಿ ಅರಿಶಿಣ ಆದ್ರೆ ಅಂತೂ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ, ತುಂಬಾ ಮುಖ ಎಲ್ಲ ಗ್ಲೋ ಆಗುತ್ತೆ. ನಾನಿಲ್ಲಿ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣವನ್ನ ತೆಗೆದುಕೊಂಡಿದ್ದೀನಿ. 15ರಿಂದ 20 ಪಪ್ಪಾಯಿ ಹಣ್ಣಿನ ತುಂಡುಗಳನ್ನು ತೆಗೆದುಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಹೀಗೆ ಮಾಡ್ಕೊಂಡಿರೋ ಈ ಪೇಸ್ಟ್ ಅನ್ನ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇಷ್ಟೊಂದು ಫೇಸ್ ಪ್ಯಾಕು ರೆಡಿ ಆಗಿದೆ. ಈ ಫೇಸ್ ಪ್ಯಾಕು ಮುಖಕ್ಕೆ ಅಷ್ಟೇ ಅಲ್ಲದೆ ನಮ್ಮ ಕುತ್ತಿಗೆ ಭಾಗಕ್ಕೂ ಕೂಡ ಅಪ್ಲೈ ಮಾಡ್ಬೋದು, ಹಾಗೆ ಬೆನ್ನಿನ ಭಾಗಕ್ಕೂ ಕೂಡ ಅಪ್ಲೈ ಮಾಡ್ಕೊಳ್ಳೋಕೆ ಆಗಿದೆ. ಹಾಗೆ ಕೈಗಳಿಗಿರ್ಬೋದು, ಕಾಲುಗಳಿಗಿರ್ಬೋದು ಈ ಫೇಸ್ ಪ್ಯಾಕ್ ಅನ್ನ ನಾವು ಮಾಡ್ಕೋಬಹುದು. ಫೇಸ್ ಪ್ಯಾಕು ಗಟ್ಟಿಯಾಗಿದೆ ಅಂತ ಅಂದ್ರೆ ರೋಸ್ ವಾಟರ್ ಕೂಡ ಅದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಮುಖಕ್ಕೆ, ನಮ್ಮ ಕುತ್ತಿಗೆ ಭಾಗಕ್ಕೆ, ಹಾಗೆ ನಮ್ಮ ಕೈ ಕಾಲುಗಳಿಗೆ ಹಚ್ಕೊಂಡು ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟ್ ಅನ್ನ ನಾವು ಪಡ್ಕೋಬಹುದು. ಹೀಗೆ ರೆಡಿಯಾಗಿರೋ ಈ ಪೇಸ್ಟನ್ನು ನಾವು ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿ ಸುಮಾರು 15ರಿಂದ 20 ನಿಮಿಷ ಡ್ರೈ ಆಗೋಕ್ಕೆ ಹಾಗೆ ಬಿಟ್ಟು ಮುಖವನ್ನು ವಾಶ್ ಮಾಡ್ತಾ ಇರುವಾಗ ಹಾಗೆ ಸ್ಕ್ರಬ್ ಥರ ನಾವು ಮುಖವನ್ನು ವಾಶ್ ಮಾಡ್ತಾ ಬರೋದ್ರಿಂದ ತಣ್ಣೀರಲ್ಲಿ ಆಗಿರ್ಬೋದು, ಇಲ್ಲ ಉಗುರು ಬೆಚ್ಚನ ನೀರನ್ನು ಬಳಸ್ತಾ ನಾವು ಮುಖವನ್ನು ವಾಶ್ ಮಾಡ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ಎಷ್ಟೇ ಕಲೆಗಳಿರಲಿ, ಎಷ್ಟೇ ವರ್ಷಗಳಿಂದ ಕೂಡ ಕಲೆ ಇರಲಿ, ಎಷ್ಟೇ ವರ್ಷಗಳಿಂದ ಕೂಡ ಮೊಡವೆಗಳಾಗ್ತಾ ಇರಲಿ, ಅದನ್ನೆಲ್ಲ ರಿಮೂವ್ ಮಾಡ್ಕೋಬೇಕಂತಂದರೆ ನಾವು ಈ ಥರ ಫೇಸ್ ಪ್ಯಾಕನ್ನು ಮಾಡ್ಕೋಬೇಕಾಗುತ್ತೆ. 8 ದಿವಸಕ್ಕೆ ಒಂದು ಸರಿ ಈ ಥರ ನಾವು ಫೇಸ್ ಪ್ಯಾಕನ್ನು ಮಾಡ್ಕೊಂಡು
ಮಾಡ್ಕೊಂಡಿದ್ದೆ, ಆದರೆ ನಮ್ಮ ಮುಖಕ್ಕೆ ಸಂಬಂಧಪಟ್ಟಂಗೆ ಹಾಗೆ ನಮ್ಮ ಕೈಗಳು ಕಾಲುಗಳು ತುಂಬ ಟ್ಯಾನ್ ಆಗಿ ಬ್ಲ್ಯಾಕ್ ಆಗಿರುತ್ತೆ, ಸ್ಟ್ರೆಚ್ ಮಾರ್ಕ್ ಆಗಿರುತ್ತೆ, ಹಾಗೆ ಮುಖ ಎಲ್ಲ ಡಲ್ ಆಗಿರುತ್ತೆ. ಶೈನ್ ಆಗಬೇಕು, ಮುಖ ಕಾಂತಿಯುತವಾಗಿರಬೇಕು, ಗ್ಲೋ ಆಗಿ ಸದಾ ವೈಟ್ ಆಗಿ ಕಾಣಿಸ್ಬೇಕು ಅಂತಂದರೆ ನಾವು ಪದೇ ಪದೇ ಈ ಥರ ಪ್ಯಾಕ್ಗಳನ್ನು ಹಾಕ್ಕೊಳ್ತಾ ಬರೋದ್ರಿಂದ ಮಾತ್ರ ನಾವು ಒಂದೊಳ್ಳೆ ಗುಡ್ ರಿಸಲ್ಟನ್ನು ನಾವು ಪಡ್ಕೋಬೋದು. 8 ದಿವಸಕ್ಕೆ 2 ಸರಿ ಆಗಲಿ ಇಲ್ಲ 3 ಸರಿ ಆಗಲಿ ಈ ಥರ ನಾವು ಫೇಸ್ ಪ್ಯಾಕ್ಗಳನ್ನ ಮಾಡ್ಕೊಳ್ತಾ ಬರೋದ್ರಿಂದ ಬೇಗನೆ ನಮಗೆ ರಿಸಲ್ಟು ಸಿಕ್ಬಿಡುತ್ತೆ. ಕೆಲಸದ ಒತ್ತಡದಿಂದ ಆಗ್ತಾ ಇಲ್ಲ ಅಂತಂದರೆ ಅಟ್ಲೀಸ್ಟ್ 8 ದಿವಸಕ್ಕೆ 1 ಸರಿ ಈ ಥರ ನೀವು ಫೇಸ್ ಪ್ಯಾಕನ್ನು ಮಾಡ್ಕೊಳ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟು ಸಿಗುತ್ತೆ. ಪ್ರತಿಯೊಂದು ಸ್ಕಿನ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಸಮಸ್ಯೆಗಳನ್ನು ನೀವು ದೂರ ಮಾಡ್ಕೋಬೋದು. ಡೆಡ್ ಸ್ಕಿನ್ನನ್ನು ಸಂಪೂರ್ಣವಾಗಿ ತೆಗೆದುಹಾಕ್ಬೋದು. ಮುಖವನ್ನು ಗ್ಲೋ ಆಗಿ ಇಟ್ಕೋಬೇಕು, ಮುಖದಲ್ಲಿರುವ ಡಾರ್ಕ್ ಸ್ಪಾಟ್ಸ್ ಎಲ್ಲ ಹೋಗಬೇಕು, ಹಾಗೆ ಕಲೆಗಳು ಹೋಗಬೇಕು, ಮಡುವೆಗಳು ಹೋಗಬೇಕು ಅಂತ ಅಂದರೆ ಈ ಥರ ನಾವು ಫೇಸ್ ಪ್ಯಾಕನ್ನು ಮಾಡ್ಕೊಳ್ತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ಮುಖ ಸದಾ ಗ್ಲೋ ಆಗಿ ಕಾಂತಿಯುತವಾಗಿ ಅಂತೀವಲ್ಲ ಹಾಗೆ ನಾವು ಇಟ್ಕೋಬೇಕಂದ್ರೆ ಈ ಥರ ನಾವು ಫೇಸ್ ಪ್ಯಾಕನ್ನು ಮಾಡ್ಕೊಳ್ತಾ ಬರೋದ್ರಿಂದ ಮಾತ್ರ ನಾವು ಒಂದು ಒಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ತುಂಬ ಚೆನ್ನಾಗಿ ನಮ್ಮ ಮುಖ ಗ್ಲೋ ಆಗುತ್ತೆ, ತುಂಬ ಚೆನ್ನಾಗಿ ನಾವು ಕಾಣಿಸ್ತೀವಿ ಅಂತಲೇ ಹೇಳ್ಬೋದು. ಎಷ್ಟೇ ಮುಖ ಡಲ್ ಆಗಿದ್ರೂ ಪಟ್ಟಂತ ನಮಗೆ ರಿಸಲ್ಟ್ ಸಿಗೋ ರೆಮಿಡಿ ಅಂತ ಅಂದರೆ ಇದೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿ ರಿಸಲ್ಟ್ ಕೊಡುವ ಈ ಫೇಸ್ ಪ್ಯಾಕು ತುಂಬಾ ಈಸಿಯಾಗಿದೆ. ಕೇವಲ 2 ಪದಾರ್ಥಗಳನ್ನ ಬಳಸಿಕೊಂಡು ಅತ್ಯದ್ಭುತವಾದಂಥ ಫೇಸ್ ಪ್ಯಾಕನ್ನು ನಾವು ಮಾಡ್ಕೋಬೋದು. ತುಂಬ ಚೆನ್ನಾಗಿ ನಮ್ಮ ರಿಸಲ್ಟನ್ನು ನಾವು ಪಡ್ಕೋಬೋದು. ಕೇವಲ 2 ಪದಾರ್ಥಗಳನ್ನು ಬಳಸಿಕೊಂಡು ಮಾಡುವಂಥ ಈ ಫೇಸ್ ಪ್ಯಾಕು ತುಂಬ ಸಿಂಪಲ್ ಆಗಿದೆ, ಹಾಗೆ ಗುಡ್ ರಿಸಲ್ಟ್ ಕೊಡುತ್ತೆ. ಇದಂತೂ ನನಗೆ ಈ ಫೇಸ್ ಪ್ಯಾಕ್ ನನಗೆ ತುಂಬಾ ಇಷ್ಟ ಆಯಿತು, ನಿಮಗೂ ಕೂಡ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನೀವು ಯಾವತ್ತೂ ಬಿಡೋದಿಲ್ಲ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ತಪ್ಪದೇನೆ ನೀವು ಒಂದ್ಸರಿ ಇದನ್ನ ಟ್ರೈ ಮಾಡಿ, ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಫ್ರೆಂಡ್ಸ್.